ಅಪರ್ಣ ಅವ್ರನ್ನ ನಟಿಯಾಗಿ ನೋಡಿದ್ದೇವೆ, ನಿರೂಪಕಿಯಾಗಿ ನೋಡಿದ್ದೇವೆ, ಒನ್ ಅಂಡ್ ಓನ್ಲಿ ವರಲಕ್ಷ್ಮಿಯಾಗಿ ಮಜಾ ಟಾಕೀಸ್ ವೇದಿಕೆಯಲ್ಲಿ ಕೂಡ ನೋಡಿದ್ದೀವಿ. ವರಲಕ್ಷ್ಮಿ ಪಾತ್ರ ತೆರೆ ಮೇಲೆ ಕಾಣಿಸ್ಕೊಂಡಿದೆ, ಬಟ್ ಬಿಹೈಂಡ್ ದ ಸೀನ್ ಅಪರ್ಣ ಅವ್ರು ಹೇಗಿದ್ರು, ಅವರು ಸೆಟ್ ಅಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ರು, ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ರು, ಈ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಲಿ ಮಜಾ ಟಾಕೀಸ್ನ ರಿಸರ್ಚ್ ಡೈರೆಕ್ಟರ್ ಆಗಿದ್ದಂತಹ ಪೂಜಾ ಅವರು ಈಗ ನಮ್ಮ ಜೊತೆಲಿದ್ದಾರೆ. ಅವರ ಮಾತಾಡ್ಸೋಣ. ಅಪರ್ಣ ಅವ್ರ ಜೊತೆಗಿನ ಒಡನಾಟ, ಜೊತೆಗೆ ಅವರು ಬಿಹೈಂಡ್ ದ ಸೀನ್ಸ್ ಯಾವ ರೀತಿ ಇದ್ರು ಅಂತ ಹೇಳಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ. ಮೇಡಮ್, ಅಪರ್ಣ ಅವರು ಈ ಕ್ಷಣಕ್ಕೆ ಅಪರ್ಣ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗ್ತಿದೆ? ಒಂದು ಮುಗ್ಧತೆ, ಆಮೇಲೆ ಆ ಒಂದು ನಗು ಇದೆಯಲ್ಲ, ಇಟ್ಸ್ ಲೈಕ್ ಎವರ್ಗ್ರೀನ್ ಸ್ಮೈಲ್ ಅಷ್ಟೇ. ಅದು ಬಿಟ್ಟು ನನಗಿನ್ನೇನೂ ಜ್ಞಾಪಕ ಬರಲ್ಲ. ಆಮೇಲೆ ಅವರಲ್ಲಿರೋ ಒಂದು ಇನೋಸೆನ್ಸಿ, ಅಂದರೆ ನನಗೆ ಅವ್ರನ್ನ ಸೆಲೆಬ್ರಿಟಿಗಿಂತ ಜಾಸ್ತಿ ಐ ಕ್ಯಾನ್ ಸಿ ಹರ್ ಆ್ಯಂಡ್ ಐ ವಾಂಟ್ ಟು ಟೆಲ್ ದಟ್ ಶಿ ವಾಸ್ ವೆರಿ 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 ಸಿಂಪಲ್, ಗ್ರೌಂಡೆಡ್, ಆಮೇಲೆ ಇನ್ನೋಸೆಂಟ್, ಆಮೇಲೆ ಪ್ರತಿಯೊಂದು ವಿಷಯದಲ್ಲೂ ಎಂಜಾಯ್ಮೆಂಟ್, ಅಂದರೆ ಹೆಂಗೆ ಎಂಜಾಯ್ ಮಾಡಬೇಕು ಲೈಫ್ನ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಂತಹ ಒಂದು ವ್ಯಕ್ತಿ ಅಂದರೆ ಇಟ್ ಇಸ್ ಅಪರ್ಣ ಅವರು, ನಮ್ಮವರು. ಎಸ್, ನಾವು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿಯಾಗಿ ಸಾಕಷ್ಟು ಎಪಿಸೋಡ್ಸ್, 106 ಎಪಿಸೋಡ್ಸ್ ನೋಡ್ಬಿಟ್ಟಿದ್ದೀವಿ. ಸೊ ಹೇಗೆ ಸೆಟ್ಟು, ರಿಹರ್ಸಲ್ಲು, ಹೇಗಿರ್ತಾ ಇದ್ರು ಆ ಸೆಟ್ಟಲ್ಲಿ, ರಿಹರ್ಸಲ್ ಟೈಮು? ಯಾಕಂದ್ರೆ ತುಂಬ ಕ್ಲೋಸಾಗಿ ನೋಡಿದ್ದೀರ ನೀವು ಅವ್ರನ್ನ. ಹೌದು, ಅದು ಮಾತ್ರ ಅಮೇಝಿಂಗ್. ಫಸ್ಟ್ ಥಿಂಗ್ ನಾನೇನು ಹೇಳಬೇಕು ಅಂತಂದರೆ ಐ ನೀಡ್ ಟು ಥ್ಯಾಂಕ್ಸ್ ಸೃಜನ್ ಲೋಕೇಶ್ ಅವ್ರಿಗೆ, ಇದಕ್ಕೆ ನಂಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅದು ಏನಕ್ಕಂದ್ರೆ ಅವರೇ ನಮ್ಮ ಫಸ್ಟ್ ಪ್ರೊಡ್ಯೂಸರ್, ನಮ್ಮ ಗುರುಗಳು ಅವರು. ಬಿಕಾಸ್ ಅವರಿಂದ ಬಹಳಷ್ಟು ಕಲ್ತಿದ್ದೀನಿ ನಾನು. ಸೊ ಮಜಾ ಟಾಕೀಸ್ ನನಗೆ ಸಿಕ್ಕಿದ ನಂತರ ಅಲ್ಲಿ ನಾನು ಕಲ್ತಿದ್ದು ಏನು ಅಂತಂದರೆ, ಅಲ್ಲಿ ಬಂದಿದ್ದಂತಹ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅಪ್ಪಣ್ಣ ಜೊತೆಗೆ ಮಂಡ್ಯ ರಮೇಶ್ ಸರ್ ಆಗಿರಬಹುದು, ವಿಶ್ವಾಸ್ ಸರು, ರವಿಶಂಕರ್ ಗೌಡ, ಕುರಿ ಪ್ರತಾಪ್ ಅವರು, ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ಪವನ್, ದೇವರ್ ಲೈಕ್ ಅಮೇಝಿಂಗ್. ಸೊ ಈ ಐಕಾನಿಕ್ಸ್ ಜೊತೆಗೆ ನಾವು ಅವ್ರ ಜೊತೆ ವರ್ಕ್ ಮಾಡಿರೋದೇ ನಮ್ಮ ಭಾಗ್ಯ ಅಂತ ಅಂದ್ಕೊಳ್ಬಹುದು. ಆಮೇಲೆ ಇದು 1 ವರ್ಷದ 2 ವರ್ಷದ ಜರ್ನಿ ಅಲ್ಲ, ಸತತವಾಗಿ ನಾವು ಒಂದು 600 ಎಪಿಸೋಡು ಮಾಡ್ಕೊಂಬಂದಿರೋದು. ಆಮೇಲೆ 10 ವರ್ಷ ಒಡನಾಟ ಅನ್ನೋದಿದೆಯಲ್ಲ, ಇಟ್ ಬಿಕೇಮ್ ವೆರಿ ಸ್ಟ್ರಾಂಗ್ ಬಾಂಡಿಂಗ್. ಮಜಾ ಟಾಕೀಸ್ ಮುಗಿದ ಮೇಲೂ ವಿ ವಾಸ್ ಆಲ್ ಸ್ಟಿಲ್ ಕನೆಕ್ಟೆಡ್. ಆಮೇಲೆ ನಮ್ಮದು ಒಂದು ಟೀಮ್ ಇದೆ, ಮಜಾ ಟಾಕೀಸ್ ಟೀಮ್ ಅಂತ. ಆ ಟೀಮ್ನ ನಾವು ಇಲ್ಲಿವರೆಗೂ ಅದು ಹಾಗೇ ಇದೆ. ಆ ಗ್ರೂಪಲ್ಲಿ ನಾವು ಈಗಲೂ ವಿ ಆರ್ ಕನೆಕ್ಟೆಡ್ ಅಂತ ಹೇಳಬಹುದು. ಸೊ ಅಪರ್ಣ ವಿಷಯದಲ್ಲಿ ನಾನು ಫಸ್ಟ್ ಟೈಮ್ ಅವ್ರನ್ನ ನೋಡುವಾಗ ಅಪರ್ಣ ಅವ್ರು ಹೆಂಗಪ್ಪ ಕಾಮಿಡಿ ಮಾಡಬಹುದು ಅನ್ನೋದು ನನಗೆ ಡೌಟ್ ಇತ್ತು. ಆಮೇಲೆ ಬಟ್ ಗ್ರೀಷ್ಮಾ ಅವರು, ಅಪರ್ಣ ಅವರು ಅದಕ್ಕಿಂತ ಮುಂಚೆ ದೇ ವೆರ್ ಆಲ್ ವೆರಿ ಕ್ಲೋಸ್ ಫ್ರೆಂಡ್ಸ್. ದೇ ಹ್ಯಾವ್ ವರ್ಕ್ ಟುಗೆದರ್ ಇನ್ ಮೋಸ್ಟ್ ಆಫ್ ದ ಬಿಗ್ ಬ್ಯಾನರ್ ಸೀರಿಯಲ್ಸಲ್ಲೆಲ್ಲ ಮಾಡಿರೋದ್ರಿಂದ ಗ್ರೀಷ್ಮಾ ಅವರು ಅದನ್ನು ಒಂದು ನೋಡಿದ್ರೇನೋ. ಸೊ ಅದು ಸುಳ್ಳಾಗಲಿಲ್ಲ, ಅದು ನಿಜ ಆಯಿತು. ಆಮೇಲೆ ದ ಆ್ಯಸ್ ಆ್ಯಂಡ್ ವೆನ್ ಎಪಿಸೋಡ್ಸ್ ಆಗ್ತಾ 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 ಅವ್ರದ್ದು ಒಂದು ಕಾಮಿಡಿ ಜಾನರ್ ಆಗಿರ್ಬೋದು, ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ, ಅದೆಲ್ಲ ಕಾಣಿಸ್ಕೊಳಕ್ಕೆ ಶುರು ಆಯಿತು. ಜೊತೆಗೆ ಸಣ್ಣ ಸಣ್ಣ ವಿಷಯದಲ್ಲೂ ನಗು ಹುಡುಕ್ತಾರೆ ಇವರು. ಅಂದರೆ ಏನಾದರೂ ಸೀರಿಯಸ್ ಆಗಿದ್ರೂ ಅದನ್ನು, ಆ ವಾತಾವರಣನ ಅವರು ಆನ್ ಅ ಲೈಟರ್ ನೋಟ್ ಶಿ ವಿಲ್ ಟೇಕ್ ಇಟ್. ಅಂದರೆ ನಮ್ಮನ್ನೆಲ್ಲರೂ ಶಿ ವಿಲ್ ಟೇಕ್ ಅಸ್ ಟು ಅ ಲೈಟರ್ ಝೋನ್ ಅಂತ ಹೇಳಬಹುದು. ಆಮೇಲೆ ಜೊತೆಗೆ ಅವರಲ್ಲಿ ಬಹಳ ಒಂದು ಮುಗ್ಧತೆ ಅನ್ನೋದಿತ್ತು. ಆಮೇಲೆ ಮಜಾ ಟಾಕೀಸ್ ರಿಹರ್ಸಲ್ ಅಂದರೆ ಇನ್ನೇನು ನಮ್ಮ ಸೃಜನ್ ಸರ್ ಅವ್ರ ಮನೆಗೆ ಹಿಂಗೆ ಎಂಟ್ರ್ ಆದರೆ ಇದ್ದಕ್ಕಿದ್ದಂಗೆ ಒಂದು ಸಣ್ಣ ಮಗು ಖುಷಿಯಾಗೆ, ಈಗ ಸ್ಕೂಲಿಂದ ಬಿಟ್ಟು ಮನೆ ಒಳಗಡೆ ಬಂದರೆ ಎಷ್ಟು ಖುಷಿಯಾಗಿ ಬರುತ್ತಲ್ಲ, ಎಗ್ರ ಆಡಿಕೊಂಡು, ಅಂದರೆ ಓಡ್ಕೊಂಡ್ಬಂದು ಅಪ್ಪ ಕೆಲಸ ಎಲ್ಲ ಮುಗೀತು, ಈಗ ನಾನು ಮನೆಗೆ ಬಂದಿದ್ದೀನಿ ರಿಲ್ಯಾಕ್ಸ್ ಆಗೋದಕ್ಕೆ ಅಂತ ಇರುತ್ತಲ್ಲ, ಆ ಒಂದು ಎಕ್ಸೈಟ್ಮೆಂಟ್ ನನ್ನ ಅಪರ್ಣ ಅವರಲ್ಲಿ ನಾನು ನೋಡ್ತಾ ಇದ್ದೆ. ಆಮೇಲೆ ಜೊತೆಗೆ ರಿಹರ್ಸಲಲ್ಲಿ ಶಿ ಯೂಸ್ ಟು ಇನ್ವಾಲ್ವ್ ಹರ್ ಸೆಲ್ಫ್ ಸೋ ಮಚ್. ಇನಿಷಿಯಲಿ ಅವ್ರಿಗೆ ಒಂದು ಭಯ ಇತ್ತು, ಬಟ್ ಹೋಗ್ತಾ ಹೋಗ್ತಾ ಶಿ ಬಿಕೇಮ್ ಲೈಕ್ ಕಾಮಿಡಿ ಆಫ್ ದಾದಾಗಿರಿ ಅಂತಲೇ ಅಂದ್ಬಿಡ್ಬಹುದು. ಅಂದರೆ ಇಲ್ಲ ನಾವು ಹಿಂಗೆ ಮಾಡೋಣ ಅನ್ನೋದು ಒಂದು ಇಂಪ್ರೂವೈಸೇಷನ್. ಸ್ಪೆಷಲಿ ವರು ಆಮೇಲೆ ನಮ್ಮ ರಾಣಿ ಶ್ವೇತಾ ಚಂಗಪ್ಪ, ಇವರಿಬ್ಬರದ್ದು ಕಾಂಬೋಲಿ ಅವರು ಹೊರಗಡೆ ಹೋಗಿ ಏನೇ ಸ್ಕಿಟ್ ಬಂದ್ರೂ ಅದನ್ನು ಬದಲಾಯಿಸ್ಕೊಂಡು, ಆಮೇಲೆ ಇಲ್ಲ ಆ್ಯಕ್ಚುಲಿ ಸೃಜನ್ ಅವ್ರಿಗೆ ಹೇಳ್ತಾಯಿದ್ರು, ಅಂದರೆ ನಾವು ಹಿಂಗೆ ಮಾಡೋಣ, ಈ ಗಿಮಿಕ್ಗಳೆಲ್ಲ ಮಾಡಿದ್ರೆ ಚೆಂದ ಇರುತ್ತೆ ಅಂತ ಅಂದ್ಬಿಟ್ಟು ತುಂಬ ಇಂಪ್ರೂವೈಸೇಷನ್ ಮಾಡ್ತಾಯಿದ್ರು. ಇವರಿಬ್ಬರು ಕಾಂಬಿನೇಷನ್ ವಾಸ್ ಲೈಕ್ ಅಮೇಝಿಂಗ್. ರಾಣಿ ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಕಾಂಬಿನೇಷನ್ ಇತ್ತಲ್ಲ, ಅದು ಸೂಪರ್ ಹಿಟ್ ಕೂಡ ಆಯಿತು ನಮಗೆ. ಸೊ ಜೊತೆಗೆ ಅವರು ರಿಹರ್ಸಲಲ್ಲಿ ಏನೇ ನಾವು ಕೆಲಸ ಮಾಡ್ತಾಯಿದ್ರು, ಏನೇ ಇಂಪ್ರೂವೈಸೇಷನ್ನು, ನರೇಷನ್ಸು ಮಾಡ್ತಾಯಿದ್ರು, ಮಧ್ಯದಲ್ಲಿ ಹುಡುಕ್ತಾಯಿದ್ರು ಬ್ರೇಕ್ಗೆ. ಏನು ಬ್ರೇಕು ಅಂದರೆ ಅವ್ರಿಗೆ ತಿನ್ನೋ ಹುಚ್ಚು ಆಯಿತಾ. ಅವರು ಒಂದು ಬ್ಯಾಗಲ್ಲಿ ಇಷ್ಟು ಬ್ಯಾಗಲ್ಲಿ ಅದು ಎಷ್ಟು ಪೌಚ್ಗಳಿತ್ತು,
ಪ್ರತಿ ಪೌಚಲ್ಲೂ ಏನೋ ಒಂದು ತಿನ್ನೋದು ಒಂದು ಐಟಮ್ನ ಮುಚ್ಚಿಡ್ತಾ ಇದ್ರು. ಆಮೇಲೆ ಹೊರಗಡೆ ಕರ್ಕೊಂಡು ನಾನು ಹೊರಗಡೆ ಕೂತ್ಕೊಳ್ತಾ ಇದ್ದೆ. ಐ ವಾಸ್ ಇನ್ ಟು ರಿಸರ್ಚ್ ಅಲ್ಲ. ಸೊ ಎಲ್ಲ ಸೆಲೆಬ್ರಿಟೀಸ್ ಹತ್ರ ನಾನು ಮಾತಾಡಲೇಬೇಕಾಗಿತ್ತು. ಸೊ ಇವ್ರದ್ದೆಲ್ಲ ಏನಂತೀರ ನರೇಷನಲ್ಲಿ ಆಮೇಲೆ ಸ್ಕ್ರಿಪ್ಟ್ದು ರಿಹರ್ಸಲ್ ಆಗ್ತಾ ಇರುವಾಗ ನಾನು ಒಳಗಡೆ ಇರ್ತಾ ಇರಲಿಲ್ಲ, ನಾನು ಹೊರಗಡೆ ಇರ್ತಾ ಇದ್ದೆ. ಸೊ ಹೊರಗಡೆ ಬಂದು ನಾನಿವತ್ತು ಇದು ಏನು ಗೊತ್ತಾ, ಆಮ್ಚೂರು ತಂದು ತಿನ್ಕೊಂಡೆ, ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಅಂದರೆ ಸಣ್ಣ ಸಣ್ಣದು. ಆಮೇಲೆ ಈ ಹುಣ್ಸೆಹಣ್ಣು ಇರುತ್ತಲ್ಲ ಅದನ್ನು ತರ್ತಾಯಿದ್ರು. ಸೊ ಈ ಥರ ವಿಷಯದಲ್ಲಿ ಅವ್ರಿಗೆ ತುಂಬ ಖುಷಿ ಸಿಗ್ತಾಯಿತ್ತು. ಅವ್ರ ಬ್ಯಾಗ್ ತೆಗೆದ್ರೆ ಅವ್ರು ನಮಗೆ ಹೆಂಗೆ ಅಂತಂದರೆ ಒಂಥರ ಮಮ್ಮಿ, ಶಿ ವಾಸ್ ಲೈಕ್ ಅವರ್ ಸೆಕೆಂಡ್ ಮಮ್ಮಿ. ಹಸುವಾದಾಗ ಅಪ್ಪಣ್ಣ ಅವ್ರ ಬ್ಯಾಗಲ್ಲಿ ಏನೋ ಒಂದು ಸಿಗ್ತಾಯಿತ್ತು ತಿಂಡಿ ಐಟಮ್ ಅಂತ ಹೇಳುವಾಗ.